ಆಚಾರ್ಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಶುಕ್ರವಾರದ ಪೂರ್ತಿ ದಿನದ ವಿಲಾಗ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಶುಕ್ರವಾರ ಆಷಾಢ ಶುಕ್ರವಾರ, ಎರಡನೇ ವಾರ. ಮೊದಲನೇ ಆಷಾಢ ಶುಕ್ರವಾರದ ಪೂಜೆ ಈಗಾಗಲೇ ನೀವು ನೋಡಿದಿರಾ. ಇದು ಸೆಕೆಂಡ್ ವೀಕ್ ಪೂಜೆ ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎರಡನೇ ವಾರದ ಆಷಾಢ ಶುಕ್ರವಾರದ ಪೂಜೆ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೀವು ಪೂಜೆಯನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು, ಶುಕ್ರವಾರ ಬಂದ್ರೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ದೇವ್ರನ್ನ ಹೇಗೆ ದೇವ್ರಗಳನ್ನ ಜೋಡಿಸ್ಕೋಬೇಕು ಅನ್ನೋದು ಪದ್ಧತಿ ಪ್ರಕಾರ ನಾನು ವಿಡಿಯೋ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಹಾಗೇನೆ ಇವತ್ತು ಏನು ನೈವೇದ್ಯ ಮಾಡಿದ್ದೀನಿ ದೇವರಿಗೆ, ಲಕ್ಷ್ಮಿಗೆ, ಆ ರೆಸಿಪಿ ನಾನು ನಾಗವೇಣಿ ಆಚಾರ್ಸ್ ಕಿಚನ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಪ್ರಸಾದ ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ನೀವು ನಾಗವೇಣಿ ಆಚಾರ್ಸ್ ಕಿಚನ್ ಚಾನೆಲ್ ಅನ್ನ ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಶುಕ್ರವಾರದ ಪೂರ್ತಿ ದಿನದ ವಿಲಾಗ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ತಡ ಯಾಕೆ, ಬನ್ನಿ ವಿಡಿಯೋದೊಳಗೆ ಹೋಗೋಣ. ಶುಕ್ರವಾರ ಸಂಜೆ 5:30, 6 ಗಂಟೆ ಆಗಿತ್ತು. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿದಾಯಿತು. ಈಗ ಸಂಜೆ ದೇವ್ರಿಗೆ ಹೂವೆಲ್ಲ ಇಡಬೇಕು, ಅಲಂಕಾರ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಮ್ಮ ಇದ್ಕಿದ್ದಂಗೆ ಮನೆಗೆ ಬಂದರು. ಏನು ಅಂದರೆ, ನಿಂಗೊಂದು ಸರ್ಪ್ರೈಸ್ ತಂದಿದ್ದೀನಿ, ಬಾ 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 ಅಂತ ಕರೆದ್ರು. ಏನಪ್ಪ ಅಂತ ನೋಡಿದ್ರೆ ಲಕ್ಷ್ಮೀ ದೇವಿ ಫೋಟೋ ತಂದಿದ್ದಾರೆ. ಎಷ್ಟು ಸಂತೋಷ ಆಯಿತು ಅಂದರೆ ನನಗೆ. ಶುಕ್ರವಾರ ದಿನ ಅದು ಸಂಜೆ ಟೈಮ್ ಇನ್ನೇನು ಪೂಜೆಗೆ ರೆಡಿ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅಮ್ಮ ಅದು ಲಕ್ಷ್ಮೀ ಫೋಟೋ ತಂದರು. ಸಂತೋಷ ಅಂದರೆ ಅಷ್ಟಿಷ್ಟ ಆಯಿತು ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ, ಗೆಸ್ ಮಾಡೇ ಇರಲಿಲ್ಲ ಅಮ್ಮ ಈ ಥರ ಲಕ್ಷ್ಮೀ ಫೋಟೋ ತರ್ತಾರೆ ಅಂತ. ಅಮ್ಮ ಈ ಥರ ರೆಡಿ ಮಾಡಿಸಿ ಇಟ್ಟಿದ್ರಂತೆ, ಕೊಡಬೇಕು ನನಗೆ ಅಂತ ಅನ್ಕೊತಿದ್ರಂತೆ. ಬರೋಕ್ಕೆ ಟೈಮ್ ಆಗಿಲ್ಲ ಅಂಥೇಳಿ ಅವತ್ತು ಶುಕ್ರವಾರ ದಿನ ಸರಿ ಹೆಂಗೋ 5 ನಿಮಿಷ ಕೊಟ್ಟು ಬಂದುಬಿಡೋಣ ಅಂತ ತಂದಿದ್ದಾರೆ. ನಾನು ಪೂಜೆ ಮಾಡ್ತಿರೋದು ಅಮ್ಮಗೆ ಗೊತ್ತಿಲ್ಲ. ಹೇಗೂ ತುಂಬ ಸಂತೋಷ ಆಯಿತು. ಇದೊಂದು ಲಕ್ಷ್ಮೀ ದೇವಿ ಪವಾಡ ಅಂತಲೇ ಹೇಳಬೇಕು. ಏಕೆಂದರೆ ಪೂಜೆ ಟೈಮ್ ಸರಿಯಾಗಿ ಈ ಫೋಟೋ ರೂಪದಲ್ಲಿ ಆ ತಾಯಿ ಬಂದಳು ಮನೆಗೆ ಅಂತ ಅಷ್ಟು ಸಂತೋಷ ಆಯಿತು ನನಗೆ. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಫೋಟೋ ಬೇಕಾಗಿತ್ತು. ಯಾಕಂದರೆ ನಮ್ಮ ಮನೇಲಿ ಇರುವಂಥ ಶ್ರೀನಿವಾಸನಿಗೆ ಅದ್ರ ಪಕ್ಕ ಲಕ್ಷ್ಮೀ ಫೋಟೋ ಇಡಬೇಕು. ಎರಡು ಒಂದೇ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಚಿಕ್ಕ ಸೈಜ್ ಆದ್ರೂ ಏನೋ ತುಂಬ ಸಂತೋಷ ಆಗಿಬಿಡ್ತು. ಇರಲಿ, ಇದೇ ಫೋಟೋನೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೇ ಫೋಟೋನೇ ಇಟ್ಟು ನಾನು ಅವತ್ತಿನ ದಿನ ಆಷಾಢ ಶುಕ್ರವಾರ ಎರಡನೇ ವಾರದ ಪೂಜೆ ಮಾಡಿದೆ. ಫೋಟೋ ಮುಂದೆ ಪ್ರತಿಯೊಂದು ದೇವ್ರದ್ದು ಲಕ್ಷ್ಮಿ ವಸ್ತುಗಳು ಏನೇನಿದೆಯೋ ಅದೆಲ್ಲ ಹಾಕಿ ಅಷ್ಟೋತ್ರ ಮಾಡಿದೆ. ತುಂಬ ಸಂತೋಷ ಆಯಿತು. ಯಾವಾಗಲೂ ಲಕ್ಷ್ಮೀ ವಿಗ್ರಹಕ್ಕೆ ಅಷ್ಟೋತ್ರ ಮಾಡ್ತಾಯಿದ್ದೆ, ನಿಮಗೆಲ್ಲ ಗೊತ್ತು. ಈ ಬಾರಿ ಲಕ್ಷ್ಮೀ ಫೋಟೋ ಇಟ್ಟು ಅದ್ರ ಮುಂದೆ ಹೇಗೆ ಅಷ್ಟೋತ್ರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಹೂವೆಲ್ಲ ತಂದಿದ್ದೀವಿ. ಹೂವೆಲ್ಲ ಇವಾಗ ದೇವ್ರ ಫೋಟೋಗೆ ಹಾಕ್ತಾಯಿದ್ದೀನಿ. ಶುಕ್ರವಾರ ಸಂಜೆ ಪೂಜೆ ಟೈಮ್ ಆಯಿತು. ಅಮ್ಮ ಫೋಟೋ ತಂದುಕೊಟ್ಟು ಹೊರಟೋದ್ರು ಮನೆಗೆ. ಜಾಸ್ತಿ ಹೊತ್ತು ಇರಲಿಲ್ಲ. ಸೊ ಎಲ್ಲ ನಾನು ಈಗ ಪೂಜೆಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಪ್ರತಿ ವಾರ ಈ ಥರ ನಮ್ಮ ಮನೇಲಿ ಹೂ ಇದ್ದೇ ಇರುತ್ತೆ. ಶುಕ್ರವಾರ ಶನಿವಾರ ಬಂದರೆ ಹಬ್ಬ ನಮಗೆ. ಈಗ ಈ ಸ್ಟೆನ್ಸಿಲ್ ಬಗ್ಗೆ ತುಂಬ ಜನ ಕೇಳಿದ್ರಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ. ನೋಡಿ, ಈ ಥರ ಇರುತ್ತೆ ಸ್ಟೆನ್ಸಿಲ್ಸು, ರಂಗೋಲಿದು. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತೀವಿ ಅಂದರೆ ಅದು ಸರಿಗೆ ಬರೋದಿಲ್ಲ. ರಂಗೋಲಿ ಪುಡೀಲಿ ಹಾಕಿದ್ರೆ ಬರುತ್ತೆ ಚೆನ್ನಾಗಿ. ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಅಷ್ಟು ಚೆನ್ನಾಗಿ ಎಳೆ ಬರೋದಿಲ್ಲ. ಆದ್ದರಿಂದ ನಾನು ಈಸಿಯಾಗಲಿ ಅಂತೇಳಿ ಈ ಥರ ಸ್ಟೆನ್ಸಿಲ್ ತಂದಿಟ್ಕೊಂಡ್ಬಿಡ್ತೀನಿ. ಈ ಥರ ಸ್ಟೆನ್ಸಿಲ್ ತಂದಿಟ್ಟು ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಹಾಕಿದ್ರೆ ಅದು ಚೆನ್ನಾಗಿ ರಂಗೋಲಿ ಬರುತ್ತೆ. ಈ ಸ್ಟೆನ್ಸಿಲ್ ನಾನು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದಾಗ ಅಲ್ಲಿ ತಂದಿದ್ದು. ಅಲ್ಲೆಲ್ಲ ದೇವಸ್ಥಾನದ ಹತ್ರ ಮಾರ್ತಾ ಇರ್ತಾರೆ. 10 ರೂಪೀಸ್, 20 ರೂಪೀಸ್ ಆ ಥರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ಒಂದು 5-6 ಡಿಸೈನು ತಂದಿಟ್ಕೊಂಡಿದ್ದೆ. ಎಲ್ಲ ಕಡೆಯೂ ಸಿಗುತ್ತೆ. ನೀವು ಗ್ರಂಥಿಗೆ ಅಂಗಡೀಲಿ ಕೇಳಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. 10 ರೂಪಾಯಿ 20 ರೂಪಾಯಿ ಅಷ್ಟೇ. ಇವಾಗ ಕೆಂಪು ನೀರು ಆರತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ.
ನೋಡಿ, ಒಂದು ಪ್ಲೇಟಲ್ಲಿ ಸ್ವಲ್ಪ ಶುದ್ಧವಾಗಿರೋ ನೀರನ್ನು ತಗೊಳ್ಳೋಣ. ದೇವ್ರಿಗೆ ಯಾವಾಗಲೂ ಕೆಂಪು ನೀರು ಆರತಿ ಮಾಡಬೇಕಾದ್ರೆ ಅರಿಶಿಣ ಕುಂಕುಮ ಮಾತ್ರ ಉಪಯೋಗಿಸ್ಬೇಕು. ಕೆಲವರು ಸುಣ್ಣ ಹಾಕ್ತೀರಾ, ಅದು ತಪ್ಪು. ಸುಣ್ಣ ಹಾಕೋದಂದರೆ ಮನುಷ್ಯರಿಗೆ ಆರತಿ ತೆಗಿಬೇಕಾದ್ರೆ, ಅಂದರೆ ಮಕ್ಕಳಿಗೆ, ಬಾಣಂತಿಯರಿಗೆ, ಹೊಸ್ದಾಗಿ ಮದುವೆ ಆಗಿರೋರಿಗೆ ಆ ಥರ ಎಲ್ಲ ತೆಗಿತೀವಲ್ವ, ಆವಾಗ ಮಾತ್ರ ನಾವು ಕೆಂಪು ನೀರಿಗೆ ಸುಣ್ಣ ಹಾಕಬೇಕು. ದೇವ್ರಿಗೆ ಕೆಂಪು ನೀರು ಆರತಿ ತೆಗಿಬೇಕಾದ್ರೆ ನೋಡಿ, ಈ ಥರ ನೀರಿಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮ ಜಾಸ್ತಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೆಂಪು ನೀರು ಆಗುತ್ತೆ. ಇದೇ ಥರ ಮಾಡಬೇಕು ನೀವು ದೇವಿಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಇದೇ ಥರನೇ ಕೆಂಪು ನೀರು ಆರತಿ ನಾವು ಸಿದ್ಧ ಮಾಡ್ಕೋಬೇಕು. ಆಮೇಲೆ ಇದರೊಳಗಡೆ ಕರೆಕ್ಟಾಗಿ ಇಡಿಸೋ ರೀತಿಯಲ್ಲಿ 2 ಚಿಕ್ಕ ಚಿಕ್ಕದಾದ ದೀಪ ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ಬತ್ತಿ ತೊಗೊಂಡಿದ್ದೀನಿ. ಇದಕ್ಕೆ ಹೂ ಬತ್ತಿ ಅಂತ ಹೇಳ್ತೀವಿ. 2 ಹೂ ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಇದರಲ್ಲಿ ಇಡಬೇಕು. ಸೊ 1 ದೀಪಕ್ಕೆ 2 ಹೂ ಬತ್ತಿ, 2 ದೀಪಕ್ಕೆ ಸೇರಿ 4 ಹೂ ಬತ್ತಿ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಕೆಂಪು ನೀರು ಆರತಿಯನ್ನು ರೆಡಿ ಮಾಡಿ ಇಟ್ಕೋಬೇಕು. ಈಗ ಎಲ್ಲ ದೀಪಗಳನ್ನು ಹಚ್ಕೋತಾ ಇದ್ದೀನಿ. ದೀಪಗಳನ್ನು ಊದ್ಬತ್ತಿಯಲ್ಲಿ ಹಚ್ಕೊಳ್ಳಿ, ಇಲ್ಲಾಂದರೆ ಈ ಥರ ಏಕಬತ್ತಿ ಅಂತ ಹೇಳ್ತೀವಿ. ಅಂದರೆ ಒಂದು ಬತ್ತಿ ಇರುತ್ತಲ್ವ, ಅದರಲ್ಲಿ ಎಲ್ಲ ದೀಪಗಳನ್ನು ಈ ರೀತಿಯಾಗಿ ಹಚ್ಕೋಬೇಕು. ಒಂದು ಬತ್ತಿ ತಗೊಳ್ಳಿ, ಎಣ್ಣೆಯಲ್ಲಿ ಡಿಪ್ ಮಾಡಿಕೊಂಡು ಆನಂತರ ಅದಕ್ಕೆ ಜ್ಯೋತಿ ಹಚ್ಕೊಳ್ಳಿ. ಆ ಜ್ಯೋತಿಯಿಂದ ಎಲ್ಲ ದೀಪಗಳನ್ನು ಹಚ್ಕೋಬೇಕು. ನೋಡಿ, ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಹಚ್ತಾರೆ. ಕೆಲವರು ಊದು ಕಡ್ಡಿಯಲ್ಲಿ ಹಚ್ಕೋತಾರೆ, ಇನ್ನು ಕೆಲವರು ಈ ಥರ ಏಕಬತ್ತಿಯಲ್ಲಿ ಹಚ್ಕೋತಾರೆ. ಏಕಬತ್ತಿಯಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನೋಡಿ, ಪೂಜೆಗೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ. ಒಂದು ಮಣೆ ಹಾಕಿದ್ದೀನಿ, ಮಣೆ ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ, ಅರಿಶಿಣ ಕುಂಕುಮ ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ದೀಪ ಹಚ್ಚಿದ್ದೀನಿ. ದೀಪಕ್ಕೂ ಅಷ್ಟೇ ಅರಿಶಿಣ ಕುಂಕುಮ ಹೂವನ್ನು ಇಟ್ಟಿದ್ದೀನಿ. ಎಲ್ಲ ಸಿದ್ಧವಾಗಿದೆ. ರಂಗೋಲಿ ಕೂಡ ಸಿದ್ಧವಾಗಿದೆ. ಈಗ ರಂಗೋಲಿಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಕುಂಕುಮ, ಸ್ವಲ್ಪ ಅಕ್ಷತೆ ಕಾಳು ಹಾಗೂ ಹೂವನ್ನು ಹಾಕ್ಕೊಂಡು ರಂಗೋಲಿಗೆ ಮೊದಲಿಗೆ ಪೂಜೆ ಮಾಡ್ಕೊಳ್ಳೋಣ. ನೋಡಿ, ಇದು ರಂಗೋಲಿ ಹೃದಯ ಕಮಲಂ ರಂಗೋಲಿ ಅಂತ. ನಿಮಗೆ ಈ ವಿಡಿಯೋ ಹಾಕಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಈ ರಂಗೋಲಿಯ ಮಹತ್ವ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಲಕ್ಷ್ಮಿಗೆ ತುಂಬ ಇಷ್ಟವಾದ ರಂಗೋಲಿ ಇದು ಅಂತ. ಅಷ್ಟದಳ ಅಂತ ಕೂಡ ಹೇಳ್ತೀವಿ ಈ ರಂಗೋಲಿಗೆ. ಈ ರಂಗೋಲಿಯ ಸ್ಟೆನ್ಸಿಲ್ ಆದಷ್ಟು ಹುಡುಕಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಈ ರೀತಿ ದೇವ್ರ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. ನೋಡಿ, ಎಲ್ಲ ದೇವರುಗಳಿಗೂ ಹೂವನ್ನು ಇಟ್ಟು ಎಲ್ಲ ಸಿದ್ಧ ಮಾಡಿದ್ದೀನಿ. ಪ್ರಸಾದ ಕೂಡ ಇಟ್ಟಿದ್ದೀನಿ. ನೋಡಿ, ಇವೆಲ್ಲ ಲಕ್ಷ್ಮೀ ವಸ್ತುಗಳು, ಪೂಜೆಗೆ ಬೇಕಾಗಿರುವಂಥ ವಸ್ತುಗಳು. ಇದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು 5 ರೂಪಾಯಿ ಕಾಯಿನ್ಸ್ 108 ಇದೆ. 108 ಬೆಳ್ಳಿ ಹೂಗಳಿದೆ, ಕಮಲದ ಬೀಜಗಳು, ಏಲಕ್ಕಿ, ಬೆಳ್ಳಿ ನಾಣ್ಯಗಳು, ಹಸಿರು ಬಳೆ, ಕುಂಕುಮದ ಬಳೆ ಅಂದರೆ ಕೆಂಪು ಬಳೆ, ಹಳದಿ ಬಳೆ, ಕೌಡೆ, ಗೋಮತಿ ಚಕ್ರ ಪ್ರತಿಯೊಂದು ಇಟ್ಕೊಂಡಿದ್ದೀನಿ. ಈ ವಸ್ತುಗಳ ಬಗ್ಗೆ ಈಗಾಗಲೇ ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಆ ವಿಡಿಯೋನ ನೀವು ನೋಡ್ಬೋದು. ಇವಾಗ ಎಲ್ಲ ಲಕ್ಷ್ಮಿ ವಸ್ತುಗಳನ್ನು ನಿಮ್ಮ ಹತ್ರ ಏನಿದೆಯೋ ಎಲ್ಲ ವಸ್ತುಗಳನ್ನು ಒಂದೊಂದು ತಗೊಳ್ಳಿ. ಈ ರೀತಿ ಈ ವಾರ ಪ್ರತಿಯೊಂದು ಏನೇನು ವಸ್ತುಗಳಿದೆಯೋ ಎಲ್ಲ ವಸ್ತುಗಳಿಂದ ನಾನು ಅಷ್ಟೋತ್ರ ಮಾಡ್ತಾಯಿದ್ದೀನಿ, ಲಕ್ಷ್ಮೀ ವಸ್ತುಗಳಿಂದ. ಆದ್ದರಿಂದ ಏನೇನಿದೆಯೋ ಪ್ರತಿಯೊಂದು 3 ಥರದ್ದು ಕಲರ್ ಬಳೆಗಳು, ಕೌಡೆ, ಗೋಮತಿ ಚಕ್ರ, ನಾಣ್ಯಗಳು, ಬೆಳ್ಳಿ ಹೂವು ಏನೇನಿದೆಯೋ ಎಲ್ಲ ಈ ಥರ ತೊಗೊಂಡು ಒಂದು ಮಂತ್ರಕ್ಕೆ ಒಮ್ಮೆ ಈ ಥರ ಹಾಕಬೇಕು ನಾವು. ಓಂ ಲಕ್ಷ್ಮಿಯೇ ನಮಃ ಅಂತ. ಅಷ್ಟೋತ್ರ ಬುಕ್ಕಲ್ಲಿ ನಿಮಗೆ ಈಸಿಯಾಗಿ ಅಷ್ಟೋತ್ರ ಸಿಕ್ಬಿಡುತ್ತೆ. ನೋಡಿ, ಈ ರೀತಿ ಹಾಕಬಾರ್ದು, ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಹಾಕ್ಕೊಳ್ಳಿ. ಅಷ್ಟೋತ್ರ ಓದ್ಕೊಂಡು ಒಂದೊಂದು ಅಷ್ಟೋತ್ರ ಮಂತ್ರಕ್ಕೂ ಈ ರೀತಿ ಹಾಕಬೇಕು. ಓಕೆನಾ? ನೋಡಿ, ಅಷ್ಟೋತ್ರ ಜೊತೆಗೆ ಈ ಥರ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಅಂತ ಬರುತ್ತೆ. ಎಲ್ಲ ಬುಕ್ನಲ್ಲೂ ಇರುತ್ತೆ. ನೋಡಿಕೊಂಡು ಪ್ರತಿ ಶುಕ್ರವಾರ ಓದ್ಕೊಳ್ಳಿ, ತುಂಬಾ ಒಳ್ಳೆಯದು. ನಾನು ಅಷ್ಟೋತ್ರ ಓದ್ಕೊಂಡೆ, ಆಮೇಲೆ ಲಕ್ಷ್ಮಿ ಅಷ್ಟಕಂ ಓದ್ಕೊಂಡೆ. ಪ್ರತಿಯೊಂದು ಎಲ್ಲ ಮಂತ್ರಗಳನ್ನು ಓದ್ಕೊಂಡು ನಾನು ದೇವಿಗೆ ಅಷ್ಟೋತ್ರ ಮಾಡಿದೆ. ನೋಡಿ, ಈ ಥರ ಎಲ್ಲ ಒಂದೊಂದು ವಸ್ತುಗಳನ್ನು ತಗೊತಾ ಇದ್ದೀನಿ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮಾಡಿ. ಇವೆಲ್ಲ ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ. ಒಂದು ಹೂವನ್ನು ತಗೊಂಡು ಕೈಗೆ ಸ್ವಲ್ಪ ಅಕ್ಷತೆ ಕಾಳನ್ನು ತಗೊಂಡು ಒಂದೊಂದು ಮಂತ್ರಕ್ಕೆ ಒಂದೊಂದು ಹೂವನ್ನು ಹಾಕ್ಕೊಂಡು ಬನ್ನಿ.
ಫೋಟೋ ಮುಂದೆನೇ ಈ ಥರ ಒಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಹಾಕ್ಕೊಳ್ಳಿ. ವಿಗ್ರಹ ಇರಲೇಬೇಕು ಅಂತೇನಿಲ್ಲ, ಎಲ್ಲರ ಹತ್ರ ಲಕ್ಷ್ಮೀ ವಿಗ್ರಹ ಇಲ್ಲದೇ ಇರ್ಬೋದು. ಆದರೆ ಈ ಥರ ಫೋಟೋ ಮುಂದೆ ಒಂದು ತಟ್ಟೆ ಇಟ್ಕೊಂಡು ತಟ್ಟೆ ಒಳಗೆ ಎಲ್ಲ ಪ್ರತಿಯೊಂದು ಹಾಕ್ಕೊಳ್ಳಿ. ನೀವು ಯಾವ ವಸ್ತುವಿನಿಂದ ಅಲಂಕಾರ ಮಾಡ್ತಿದ್ದೀರೋ ಇವತ್ತು ಆ ವಸ್ತುಗಳಿಂದ ನೀವು ದೇವಿಗೆ ಅಷ್ಟೋತ್ರ ತೃಪ್ತಿಯಾಗಿ ನೆಮ್ಮದಿಯಾಗಿ ಮಾಡ್ಕೊಳ್ಳಿ. ಅಯ್ಯೋ ನಮ್ಮ ಹತ್ರ ಆ ವಸ್ತು ಇಲ್ಲ ಅಷ್ಟೋತ್ರ ಮಾಡೋಕ್ಕೆ, ಈ ವಸ್ತು ಇಲ್ಲ ಅಷ್ಟೋತ್ರ ಮಾಡೋಕ್ಕೆ ಅಂತ ನೊಂದ್ಕೋಬೇಡಿ. ನಿಮ್ಮ ಹತ್ರ ಏನಿದೆಯೋ ದೇವ್ರು ಯಾವುದನ್ನು ಕೊಟ್ಟಿದ್ದಾನೋ ಅದರಲ್ಲೇ ಮಾಡ್ಕೊಳ್ಳಿ. ಕೊನೆ ಪಕ್ಷ ಅಕ್ಷತೆ ಕಾಳಿಂದ ಆದರೂ ಸಹ ನಾವು ದೇವಿಗೆ ಅಷ್ಟೋತ್ರ ಮಾಡ್ಬೋದು. ಇಲ್ಲಾಂದರೆ ಕುಂಕುಮದಿಂದ ಆದರೂ ಸಹ ಕುಂಕುಮ ಅರ್ಚನೆ ಮಾಡ್ಬೋದು. ಕುಂಕುಮ ಅರ್ಚನೆ ಮಾಡೋದು ಹೇಗೆ ಅಂತ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದೂ ಸಹ ನಿಮಗೆ ಒಮ್ಮೆ ತೋರಿಸ್ಕೊಡ್ತೀನಿ. ಕುಂಕುಮ ಅರ್ಚನೆ ಪದ್ಧತಿ ಪ್ರಕಾರ ಹೇಗೆ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವಾರದಲ್ಲಿ ತೋರಿಸ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ. ಓ ಮಹಾಲಕ್ಷ್ಮಿಯೇ ನಮಃ ದೀಪಂ ಸಮರ್ಪಯಾಮಿ. ಓಂ ಮಹಾಲಕ್ಷ್ಮಿಯೇ ನಮಃ ಧೂಪಂ ಸಮರ್ಪಯಾಮಿ. ಓಂ ಮಹಾಲಕ್ಷ್ಮಿಯೇ ನಮಃ ನೈವೇದ್ಯಂ ಸಮರ್ಪಯಾಮಿ. ಓಂ ಮಹಾಲಕ್ಷ್ಮಿಯೇ ನಮಃ ಅರಿಶಿಣ ಕುಂಕುಮ ಪುಷ್ಪಂ ಅಕ್ಷತೆ ಸಮರ್ಪಯಾಮಿ. ನೋಡಿ, ಪ್ರತಿ ಶುಕ್ರವಾರ ಈ ಥರ ಧೂಪ ಹಾಕ್ಕೊಳ್ಳಿ. ಮನೆಗೆ ತುಂಬ ಒಳ್ಳೆಯದು. ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಏನೇನಿದೆ ಎಲ್ಲ ಮನೆಯಿಂದ ಹೊರಗೋಗುತ್ತೆ. ಈ ಥರ ಧೂಪ ಹಾಕೋದನ್ನ ಮರಿಬೇಡಿ. ವಾರಕ್ಕೊಮ್ಮೆ ಆದರೂ ಹಾಕ್ಕೊಳ್ಳಿ. ಸಾಧ್ಯವಾದರೆ ಪ್ರತಿದಿನ ಧೂಪ ಹಾಕ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಕೆಂಪು ನೀರು ಆರತಿ ತೆಗಿಲೇಬೇಕು. ಇದು ತುಂಬಾ ಒಳ್ಳೆಯದು. ದೇವ್ರಿಗೆ ಕೆಂಪು ನೀರು ಆರತಿ ತೆಗೆಯೋದ್ರಿಂದ ನಾನು ಎವ್ರಿ ಫ್ರೈಡೇಸ್ ತೆಗಿತೀನಿ ಕೆಂಪು ನೀರು ಆರತಿ ದೇವ್ರಿಗೆ. ಇಲ್ಲಾಂದರೆ ದೇವರನ್ನು ವಾಶ್ ಮಾಡಿದಾಗ ಕ್ಲೀನ್ ಮಾಡಿದಾಗ ಈ ಥರ ವಾರ ಮಾಡ್ತೀವಲ್ವ ಆವಾಗಲೂ ಸಹ ತೆಗಿಬೋದು. ಮನುಷ್ಯರಿಗಷ್ಟೇ ಎಲ್ಲ ದೃಷ್ಟಿ, ದೇವ್ರಿಗೂ ಸಹ ದೃಷ್ಟಿಯಾಗುತ್ತೆ. ಆದ್ದರಿಂದ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತೇಳಿದ್ರೆ, ನೀವು ಬೇರೆ ಯಾರಿಗೇ ಆಗಿರಲಿ ಇಷ್ಟೊಂದಾ ಅಷ್ಟೊಂದಾ ಅಂತರ ಯಾವತ್ತೂ ಯಾರಿಗೂ ಹೇಳಬೇಡಿ. ಮನುಷ್ಯರಿಗೂ ಹೇಳಬೇಡಿ, ದೇವರ ವಿಷಯದಲ್ಲೂ ಸಹ ಆ ಥರ ಮಾತಾಡಬೇಡಿ. ಒಬ್ಬೊಬ್ರ ಕಣ್ಣು ಒಬ್ಬೊಬ್ರ ಬಾಯಿ ಒಂದೊಂದು ಥರ ಇರುತ್ತೆ, ಹೇಳೋಕ್ಕಾಗಲ್ಲ. ಅದರಿಂದ ಒಂದು ಫ್ಯಾಮಿಲಿನೇ ಕಷ್ಟದಲ್ಲಿ ಸಿಲುಕೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ಶುಕ್ರವಾರದ ಪೂರ್ತಿ ಪೂಜೆ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಡೌಟನ್ನು ಕಮೆಂಟ್ ಮಾಡ್ಬೋದು. ನಾನು ಖಂಡಿತವಾಗಿಯೂ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.